ಸರಣಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟದಲ್ಲಿ 4 ಜೆಡಿಎಸ್ ಕಾರ್ಯಕರ್ತರು ಸಾವನ್ನಪ್ಪಿರುವ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ ಎಚ್ಡಿ ಕುಮಾರಸ್ವಾಮಿ. ಕೊಲಂಬೋ ಸರಣಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ದುರ್ಮರಣಕ್ಕೆ ಈಡಾಗಿದ್ದಾರೆ. ಕನ್ನಡಿಗರು 4 ದುರ್ಮರಣಕ್ಕೆ ಈಡಾಗಿರುವ ಬಗ್ಗೆ ಜೆಡಿಎಸ್ ಕಾರ್ಯಕರ್ತರ ಸಾವಿನ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಈ 4ರಲ್ಲಿ ಲಕ್ಷ್ಮಣಗೌಡ, ರಮೇಶ್, ಕೆಎಂ ಲಕ್ಷ್ಮೀನಾರಾಯಣ್, ಎಂ ರಂಗಪ್ಪ, ಕೆಜಿ ಹನುಮಂತರಾಯಪ್ಪ ಸಾವನ್ನಪ್ಪಿರುವ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೃತಪಟ್ಟವರ ಹೆಸರನ್ನ ಟ್ವೀಟ್ ಮಾಡಿದ್ದಾರೆ ಸಿಎಂ ಎಚ್ಡಿ ಕುಮಾರಸ್ವಾಮಿ. 7 ಜನ ನಾಪತ್ತೆಯಾಗಿದ್ದವರಲ್ಲಿ 4 ಸಾವನ್ನಪ್ಪಿರೋದಾಗಿ, 4 ಮೃತಪಟ್ಟಿರೋದಾಗಿ ಘೋಷಿಸಲಾಗಿದೆ. 4ರ ಸಾವಿನಿಂದ ಅತೀವ ನೋವಾಗಿದೆ ಅಂತ ಹೇಳಿ ತಮ್ಮ ಸಂತಾಪವನ್ನ ಸೂಚಿಸಿದ್ದಾರೆ ಟ್ವಿಟರ್ ಅಲ್ಲಿ ಸಿಎಂ ಕುಮಾರಸ್ವಾಮಿ. ಇನ್ನುಳಿದ 3 ನಾಪತ್ತೆಯಾಗಿದ್ದಾರೆ. ಎಚ್ ಶಿವಕುಮಾರ್, ಎ ಮಾರೇಗೌಡ, ಎಚ್ ಪುಟ್ಟರಾಜು 3 ನಾಪತ್ತೆಯಾಗಿರುವ ಬಗ್ಗೆ ಕೂಡ ಸಿಎಂ ಟ್ವೀಟ್ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. 7 ಜನರಲ್ಲಿ 4 ಸಾವನ್ನಪ್ಪಿದ್ದಾರೆ, ಉಳಿದ 3 ನಾಪತ್ತೆಯಾಗಿದ್ದಾರೆ ಅನ್ನೋದರ ಬಗ್ಗೆ ಕೂಡ ಸಿಎಂ ಟ್ವೀಟ್ ಅಲ್ಲಿ ತಮ್ಮ ಸಂತಾಪವನ್ನ ಮೃತಪಟ್ಟವರಿಗೆ ತೋರಿಸಿದ್ದಾರೆ. ಮತ್ತೊಂದು ಕಡೆ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು ಕಡೆ 3 ನಾಪತ್ತೆಯಾಗಿದ್ದಾರೆ ಅನ್ನುವ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸಿಎಂ ಕುಮಾರಸ್ವಾಮಿ. ಕೊಲಂಬೋ ಪ್ರವಾಸಕ್ಕೆ ತೆರಳಿದಂತಹ 7 ಜನರಲ್ಲಿ 4 ಸಾವನ್ನಪ್ಪಿರುವ ಬಗ್ಗೆ ಅಧಿಕೃತವಾಗಿ ಈಗಾಗಲೇ ಟ್ವಿಟರ್ ಅಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸಿಎಂ ಕುಮಾರಸ್ವಾಮಿ. ಈಗಾಗಲೇ ರಾಜ್ಯದ 7 ಜನರಲ್ಲಿ 4 ಮಂದಿ ಮೃತಪಟ್ಟಿರುವುದು ದೃಢಪಟ್ಟಿದೆ. ಇದು ಅತ್ಯಂತ ದುಃಖಕರ ಸಂಗತಿ. ಮೃತರನ್ನ ಲಕ್ಷ್ಮಣಗೌಡ, ರಮೇಶ್, ಕೆಎಂ ಲಕ್ಷ್ಮೀನಾರಾಯಣ್, ಎಂ ರಂಗಪ್ಪ ಹಾಗೂ ಹನುಮಂತರಾಯಪ್ಪ ಅಂತ ಗುರುತಿಸಲಾಗಿದೆ ಅಂತ ಹೇಳಿ ಟ್ವಿಟರ್ ಅಲ್ಲಿ ತಮ್ಮ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಸಿಎಂ. ಹಾಗೆಯೇ 3 ನಾಪತ್ತೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಈಗಾಗಲೇ ಒಂದಷ್ಟು ಗೊಂದಲಗಳು ಕೂಡ ಇತ್ತು, ಯಾರು ಸಾವನ್ನಪ್ಪಿದ್ದಾರೋ ಇಲ್ವೋ, ನಾಪತ್ತೆಯಾಗಿದ್ದಾರೋ. ಈಗಾಗಲೇ ವಿದೇಶಾಂಗ ಇಲಾಖೆ ಮಾಹಿತಿ ಪ್ರಕಾರ ಅಧಿಕೃತವಾಗಿ 2 ಅಂತ ಹೇಳಲಾಗ್ತಾ ಇದೆ. ಆದರೆ ಈಗ ಕುಮಾರಸ್ವಾಮಿ ಅವರು ದೃಢಪಡಿಸಿದ್ದಾರೆ ಹೇಗೆ 4 ಸಾವನ್ನಪ್ಪಿದ್ದಾರೆ, ಹಾಗೆಯೇ 3 ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ನಾಪತ್ತೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ. ನವಿತಾ ಜೈನ್, ವಿದೇಶಾಂಗ ಇಲಾಖೆ ಜೊತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಅವರು ನಿರಂತರ ಸಂಪರ್ಕದಲ್ಲಿದ್ದಾರೆ. ಆ ಸಂಪರ್ಕದ ಮಾಹಿತಿಯನ್ನ ಈಗ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಉಡುಪಿಯಲ್ಲಿ ಇರುವಂತದ್ದು. ಇದೀಗ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನ ದೃಢಪಡಿಸಿರುವಂತದ್ದು. ನಾಪತ್ತೆಯಾದ 7 ಮಂದಿಯಲ್ಲಿ 4 ಸಾವು ಅಂತೇಳಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಟ್ವಿಟರ್ ಮುಖಾಂತರ ದೃಢಪಡಿಸಿದ್ದಾರೆ. ಆ ಮುಖಾಂತರ 4 ಹೆಸರನ್ನು ಕೂಡ ಪ್ರಕಟ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು 4 ಕನ್ನಡಿಗರ ಸಾವಿನಲ್ಲಿ ಅದರಲ್ಲೂ 7 ಜನ ಜೆಡಿಎಸ್ ನ ಮುಖಂಡರಾಗಿದ್ರು ಅನ್ನೋದು ಕೂಡ ದುರದೃಷ್ಟಕರ. ಅದರಲ್ಲಿ ಪ್ರಮುಖವಾಗಿ ಲಕ್ಷ್ಮಣಗೌಡ, ರಮೇಶ್, ಕೆಎಂ ಲಕ್ಷ್ಮೀನಾರಾಯಣ, ಎಂ ರಂಗಪ್ಪ, ಕೆಜಿ ಹನುಮಂತರಾಯಪ್ಪ ಅವರು ಸಾವು ಒಪ್ಪಿದ್ದಾರೆ. ಜೊತೆಗೆ ನಾಪತ್ತೆಯಾದರಲ್ಲಿ 7 ಮಂದಿಯಲ್ಲಿ 4 ಮೃತಪಟ್ಟಿದ್ರೆ, ಇನ್ನು ಉಳಿದಂತ 4 ಆಗಿರತಕ್ಕಂತ ಎಚ್ ಶಿವಕುಮಾರ್ ಗೌಡ, ಎ ಮಾರೇಗೌಡ, ಎಚ್ ಪುಟ್ಟರಾಜ್ ಬಗ್ಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಒಟ್ಟಿನಲ್ಲಿ 4 ಸಾವಪ್ಪಿರುವುದನ್ನ ದೃಢಪಡಿಸಿರುವಂತಹ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ವಿದೇಶಾಂಗ ಇಲಾಖೆ ಜೊತೆ ನಿರಂತರ ಸಂಪರ್ಕದಲ್ಲಿ ಇರುವುದಾಗಿ ಮತ್ತು ರಾಜ್ಯ ಸರ್ಕಾರ ಸಂಬಂಧಪಟ್ಟಾಗೆ ಕಳಕಳಿ ಬಂದಿರುವ ಸಂಬಂಧಪಟ್ಟ ಕೂಡ ಟ್ವಿಟರ್ ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.